ಈ ಜೀವ ನಿನಗಾಗಿ ಮುಂದುವರಿದ ಭಾಗ 136. ಅಗಸ್ತ್ಯ ಪ್ರಾಪರ್ಟಿ ಪೇಪರ್ಗೆ ಸೈನ್ ಮಾಡಿದ ಡಾಕ್ಯುಮೆಂಟನ್ನು ಅನ್ಮೋಲ್ರವರು ಎಲ್ಲರಿಗೂ ತೋರಿಸಿದಾಗ ಆಸ್ತಿ ಎಲ್ಲ ರಿಕ್ಕಿ ಹೆಸರಿಗೆ ಆಗಿದೆ ಅಂತ ಎಲ್ಲರಿಗೂ ಮನವರಿಕೆ ಆಯಿತು. ಆಗ ಅನ್ಮೋಲ್ರವರು ಮಾತು ಮುಂದುವರಿಸುತ್ತಾ, ಎಲ್ಲರಿಗೂ ಗೊತ್ತಾಯ್ತಲ್ವಾ ಆಸ್ತಿ ಯಾರ ಹೆಸರಿಗೆ ಆಗಿದೆ ಅಂತ. ಇನ್ಮೇಲೆ ಇಡೀ ಆಸ್ತಿಯ ಮಾಲೀಕರು ನಾವೇ. ಇನ್ಮೇಲೆ ಎಲ್ಲರೂ ನಾವು ಹೇಳಿದ್ದನ್ನು ಕೇಳಬೇಕು ಅಂತ ಹೇಳುತ್ತಿರುವಾಗ ಚಂದ್ರಕಲಾರವರು ಅವರ ಹತ್ತಿರ ಬಂದು ಅವರನ್ನು ಸೈಟಿಗೆ ಕರೆದುಕೊಂಡು ಹೋಗಿ, ಏನು ಹೇಳ್ತಾ ಇದೆಯಾ, ಏನಾಗಿದೆ ನಿನಗೆ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ನಿನ್ನಿಂದಾಗಿ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗ್ತಾ ಇದೆ, ಸ್ವಲ್ಪ ಹೊತ್ತು ಸುಮ್ಮನೆ ಇರೋ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮಾಮ್, ನಾನು ಏನೇನು ಮಾತಾಡ್ತಾ ಇಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಆಸ್ತಿ ಎಲ್ಲ ನನ್ನ ಮಗನ ಹೆಸರಿಗೆ ಆಗಿದೆ. ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ, ಆಮೇಲೆ ನಿಮಗೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಸ್ಟೇಜ್ ಮಧ್ಯೆ ಬಂದು, ಸೊ ಅಗಸ್ತ್ಯ, ನೀನೇನು ಹೋಗ್ಬೋದು, ನಿನ್ನ ಕೆಲಸ ಮುಗೀತು. ಸರ್, ಏನು ಹೇಳ್ತಾ ಇದ್ದೀರಾ, ನಾನು ಯಾಕೆ ಹೋಗಬೇಕು? ಕಂಪ್ನಿ ಉತ್ತರಾಧಿಕಾರಿ ನಾನು ಅಂದಮೇಲೆ ನಾನೇ ಯಾಕೆ ಹೋಗಲಿ? ಏನು ಎದುರು ವಾದಿಸ್ತಾ ಇದೆಯಾ? ಕಂಪ್ನಿ ಈಗ ನನ್ನ ಮಗನ ಹೆಸರಿಗೆ ಆಗಿದೆ. ಸುಮ್ಮನೆ ನಾನು ಹೇಳೋದನ್ನು ಕೇಳ್ಕೊಂಡಿದ್ರೆ ಸರಿ, ಇಲ್ಲಾಂದರೆ ಕಂಪ್ನಿಯಿಂದಲೇ ನಿನ್ನನ್ನು ಹೊರಗೆ ಹಾಕ್ಬಿಡ್ತೀನಿ. ನಿನ್ನಂಥ ಬಿಕಾರಿನ ಇಷ್ಟೊತ್ತು ಇಲ್ಲಿ ನಿಲ್ಲಿಸಿದ್ದೇ ಹೆಚ್ಚು ಅಂತ ಹೇಳಿದಾಗ ರಿಕ್ಕಿ ಕೂಡ ಮಾತು ಮುಂದುವರಿಸುತ್ತಾ, ಡ್ಯಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡೆ ಅಲ್ವಾ, ಸುಮ್ಮನೆ ಹೋಗು ಇಲ್ಲಿಂದ, ಇಲ್ಲ ಅಂದರೆ ಸೆಕ್ಯೂರಿಟಿಗೆ ಹೇಳಿ ಇಲ್ಲಿಂದ ಹೊರಗೆ ದಬ್ಬಬೇಕಾಗುತ್ತೆ. ಅವನ ಮಾತು ಕೇಳಿ ನಕ್ಕ ನೇಹ ಅಗಸ್ತ್ಯನ ಹತ್ತಿರ ಬಂದು ಅವನಿಗೆ ಅವಮಾನ ಮಾಡತೊಡಗಿದಳು. ಏನು ಹಾಗೆ ನೋಡ್ತಾ ಇದೆಯಾ, ನಿನ್ನಂಥ ಪಿಕಾರಿಗಳಿಗೆ ಇಲ್ಲಿ ಜಾಗ ಇಲ್ಲ, ನಡೆಯ ಹೊರಗೆ. ಅವಳ ಮಾತು ಕೇಳಿ ನಕ್ಕ ಅಗಸ್ತ್ಯ, ಇಲ್ಲಿಂದ ಯಾರು ಹೊರಗೆ ಹೋಗ್ತಾರೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿಸೈಡ್ ಆಗುತ್ತೆ, ಅದನ್ನು ನೀನು ಡಿಸೈಡ್ ಮಾಡೋದಲ್ಲ. ಅವನ ಮಾತು ಕೇಳಿ ಕೋಪಗೊಂಡ ನೇಹ ಎಲ್ಲರನ್ನು ಉದ್ದೇಶಿಸಿ, ಲಿಸನ್ ಎವ್ರಿವನ್, ಇವನು ಕಂಪ್ನಿ ಎಂಪ್ಲಾಯಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದು, ಆದರೆ ಇವನ ಬ್ಯಾಕ್ಗ್ರೌಂಡ್ ಏನಂತ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಇವನೊಬ್ಬ ಬಿಕಾರಿ. ಸ್ಲಮ್ಮಲ್ಲಿ ಇವನ ಮನೆ ಇರೋದು. ಸ್ಲಮ್ಮಲ್ಲಿ ವಾಸಿಸೋ ತಿರುಪೋಕಿಗೆ ರಾಜ ಆಗೋ ಕನಸು. ಎಲ್ಲರೂ ಸೇರಿ ಅಗಸ್ತ್ಯನಿಗೆ ಇನ್ಸಲ್ಟ್ ಮಾಡುತ್ತಿದ್ದಾಗ ಕೋಪಗೊಂಡ ಉತ್ತಮ್ರವರು ಅವನ ಹತ್ತಿರ ಬಂದು, ಅಗಸ್ತ್ಯ, ಏನಿದೆಲ್ಲ, ಯಾಕೆ ಇನ್ನು ಸುಮ್ಮನೆ ನಿಂತಿದೆಯಾ? ಅವರು ಇಷ್ಟೊಂದು ಇನ್ಸಲ್ಟ್ ಮಾಡ್ತಾ ಇರುವಾಗ ಏನಾದರೂ ಮಾತಾಡು, ನೀನು ಹೀಗೇನೆ ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ? ಅಂಕಲ್, ಸ್ವಲ್ಪ ಹೊತ್ತು ಇವರೆಲ್ಲ ಖುಷಿ ಪಡ್ಲಿ ಬಿಡಿ. ಅವನ ಮಾತು ಕೇಳಿ ಕೋಪಗೊಂಡ ಅನ್ಮೋಲ್ರವರು, ಏನು ನಿನ್ನ ಮಾತಿನ ಅರ್ಥ? ನಾವು ಖುಷಿ ಪಡ್ತೀನಿ, ನೀನು ಖುಷಿ ಪಡೋಕ್ಕಾಗತ್ತಾ? ನೀನು ಸೈನ್ ಮಾಡಿರೋ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ಗೊತ್ತಿದೆ ತಾನೇ? ನೀವು ಯಾವ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದೀರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಸರ್. ಯಾರೋ ಸೈನ್ ಮಾಡಿರೋ ಡಾಕ್ಯುಮೆಂಟನ್ನು ನೀವು ನಾನು ಸೈನ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀರಲ್ವಾ? ನಿಮ್ಮನ್ನು ನೋಡಿ ನಗಬೇಕು ಅಳಬೇಕು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಯಾರ್ಯಾರು ಯಾಕೆ ಸೈನ್ ಮಾಡ್ತಾರೆ, ಇಷ್ಟು ಬೇಗ ಮರ್ತೋಯ್ತಾ ಹೇಗೆ? ನೋಡಿ ಸರ್, ನೀವು ಏನು ಹೇಳ್ತಾ ಇದ್ದೀರಾ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಾನಂತೂ ಯಾವ ಡಾಕ್ಯುಮೆಂಟ್ಗೂ ಸೈನ್ ಮಾಡಿಲ್ಲ ಅಂತ ಅವನು ಹೇಳಿದಾಗ ಅನ್ಮೋಲ್ರವರು ಪ್ರಾಪರ್ಟಿ ಪೇಪರನ್ನು ಅವನಿಗೆ ತೋರಿಸಿ, ಇದು ನಿಂದೆ ಅಲ್ವಾ ಸೈನ್, ನೀನೇ ತಾನೇ ಹೊತ್ತು ಸೈನ್ ಮಾಡಿರೋದು. ಏನು ಸರ್ ನೀವು, ಯಾರು ಹೇಳಿದೆ ನಿಮಗೆ ಇದು ನನ್ನ ಸೈನ್ ಅಂತ? ಇದು ನನ್ನ ಸೈನ್ ಅಲ್ವೇ ಅಲ್ಲ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೊರಟ್ಬಿಡಿ ಸರ್. ನಾನು ಧನರಾಜ್ ತಾತನ ಮೊಮ್ಮಗ, ಅಂದರೆ ಅವ್ರ ಮಗನ ಮಗ. ಹಾಗಾಗಿ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಆಗಿದೆ. ಆಸ್ತಿ ನಿಮ್ಮ ಮಗನ ಹೆಸರಿಗೆ ಆಗಿದೆ ಅಂತ ನೀವು ಸುಮ್ಮನೆ ಕನಸು ಕಾಣಕ್ಕೆ ಹೋಗ್ಬೇಡಿ, ಇಲ್ಲಿಂದ ಹೊರಡಿ ಸರ್. ಈ ಮಾತು ಕೇಳಿ ಅನ್ಮೋಲ್ರವರ ಜೊತೆ ಬಂದವರಿಗೆಲ್ಲ ಒಂದು ಕ್ಷಣ ಶಾಕ್ ಆಯಿತು. ಆದರೆ ಮಿಕ್ಕಿದವರಿಗೆಲ್ಲ ಇಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡತೊಡಗಿದರು. ಅನ್ಮೋಲ್ರವರು ಅಗಸ್ತ್ಯನ ಕಾಲರ್ ಪಟ್ಟಿ ಹಿಡಿದು, ಏನು ನನ್ನ ಜೊತೆ ಆಟ ಆಡ್ತಾ ಇದೆಯಾ? ನನ್ನ ತಲೆ ಕೆಟ್ಟ ನಾನು ಮನುಷ್ಯನಾಗಿರಲ್ಲ. ಏನು ಮಾಡ್ತೀರಾ? 25 ವರ್ಷದಿಂದ ಎಲ್ಲರನ್ನು ಸಾಯಿಸಿದ್ರಲ್ವಾ, ಅದೇ ರೀತಿ ನನ್ನನ್ನು ಕೂಡ ಸಾಯಿಸ್ತೀರಾ? ಈ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ಒಂದು ಕ್ಷಣ ಶಾಕ್ ಆಯಿತು. ಅನ್ಮೋಲ್ರವರಿಗೆ ಶಾಕ್ ಆಗಿ ಅವನ ಕಡೆ ನೋಡಿ, ಇವನಿಗೆ ಹೇಗೆ ಗೊತ್ತು 25 ವರ್ಷದಿಂದ ನಾವು ಏನು ಮಾಡಿದ್ದೀವಿ ಅಂತ? ಇವ್ನು ನಿಜವಾಗ್ಲೂ ಅಭಿಮಗನ? ಇಲ್ಲ, ಇವನು ಅಭಿಮಗ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಅಭಿ ಅವತ್ತೇ ಸತ್ತು ಹೋಗಿದ್ದ. ಇದೆಲ್ಲ ಉತ್ತಮದ ಕಿತಾಪತಿ ಇರಬೇಕು. ಅವನು ಇವನಿಗೆ ಎಲ್ಲನೂ ಹೇಳಿರಬೇಕು.
ಯಾವುದೇ ಕಾರಣಕ್ಕೂ ನಾನು ಸತ್ಯನ ಬಾಯಿ ಬಿಡಬಾರ್ದು ಅಂತ ಅಂದುಕೊಂಡವರು, ಏನು ಬೊಗಳ್ತಾ ಇದೆಯಾ? 25 ವರ್ಷದಿಂದ ಯಾರು ಯಾರನ್ನು ಸಾಯಿಸಿದ್ರು? ನೀನಾಗಿ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿ ಈಗ ನಾಟಕ ಮಾಡ್ತಾ ಇದೆಯಾ? ಅವರ ಮಾತು ಕೇಳಿ ಅವರ ಹತ್ತಿರ ಬಂದ ಉತ್ತಮ್ರವರು, ನೋಡು ಅನ್ಮೋಲ್, ಸುಮ್ಮನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡ. ಕಂಪ್ನಿ ಉತ್ತರಾಧಿಕಾರಿನ ಆಲ್ರೆಡಿ ಕ್ವಶನ್ ಮಾಡಿ ಆಗಿದೆ. ನೀನು ಕೆಲಸಕ್ಕೆ ಬಾರದಿರೋ ಡಾಕ್ಯುಮೆಂಟ್ ತಂದು ಯಾರನ್ನು ಅಮರಿಸ್ಕೊಂಡು ನೋಡ್ತಾ ಇದೆಯಾ? 25 ವರ್ಷದ ಹಿಂದೆ ಆಸ್ತಿ ಹೊಡೋಕ್ಕೆ ಅದೆಷ್ಟು ಪ್ಲ್ಯಾನ್ ಮಾಡಿದ್ರಿ, ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಮತ್ತೆ ಬಂದಿದ್ದೀರಾ ನೀವು? ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಸೆಕ್ಯೂರಿಟಿಗೆ ಹೇಳಿ ಇಲ್ಲಿಂದ ಹೊರಗೆ ತಪ್ಪಬೇಕಾಗುತ್ತೆ. ಯಾರನ್ನು ಹೊರಗೆ ತಪ್ತೀಯಾ? ನನ್ನನ್ನು ಹೊರಗೆ ತಪ್ಪುವಷ್ಟು ಧೈರ್ಯನೇ ನಿನಗೆ? ಇದೆಲ್ಲ ನಿಂದೇ ಪ್ಲಾನ್ ಅಂತ ನನಗೆಲ್ಲ ಗೊತ್ತು. ಯಾರೋ ಬೇಕಿನಾಸಿನ ಕತ್ಕೊಂಡು ಬಂದು ಕಂಪನಿ ಉತ್ತರಾಧಿಕಾರಿ ಮಾಡೋಕ್ಕೆ ಹೊರಟಿದ್ಯಾ? ನಿನ್ನ ಪ್ಲಾನ್ ಸಕ್ಸಸ್ ಆಗೋಕ್ಕೆ ನಾನು ಬಿಡಲ್ಲ ಕಣೋ. ಇವತ್ತು ನಿನ್ನ ಬಂಡವಾಳನ ಎಲ್ಲರಿದ್ರೂ ಬಯಲು ಮಾಡ್ತೀನಿ ಅಂತ ಹೇಳಿದವರು ಎಲ್ಲರನ್ನು ಉದ್ದೇಶಿಸಿ ಮಾತಾಡತೊಡಗಿದರು. ಎಲ್ಲರೂ ಕೇಳಿರ್ಲಿ, ಕಂಪ್ನಿ ಉತ್ತರಾಧಿಕಾರಿಯಾಗಿ ಇಲ್ಲಿ ನಿಂತಿದ್ದಾನೆ ಅಲ್ವಾ, ಅವನ ಅಸಲಿಗೆ ಅಭಿಯ ಮಗ ಅಲ್ವೇ ಅಲ್ಲ. 25 ವರ್ಷದಿಂದ ನನ್ನ ಡ್ಯಾಡ್, ನನ್ನ ಅಣ್ಣ ಅಂದರೆ ಅಭಿ ಮತ್ತವನ ನನ್ನ ಅತ್ತಿಗೆ ಕಾರು ಆಕ್ಸಿಡೆಂಟಲ್ಲಿ ತೀರಿ ಹೋಗಿದ್ರು. ಅವ್ರು ತೀರಿ ಹೋದಾಗ ಅವ್ರಿಗೆ ಯಾವುದೇ ಮಕ್ಕಳಿರಲಿಲ್ಲ. ಮಕ್ಕಳೇ ಇಲ್ಲ ಅಂದಮೇಲೆ ಇವನು ಎಲ್ಲಿಂದ ಉದ್ಭವ ಆದ? ಇದೆಲ್ಲ ಈ ಉತ್ತಮ್ ಮಾಡಿರೋ ಪ್ಲ್ಯಾನ್. ಎಲ್ಲಿ MD ಪೋಸ್ಟ್ ಕೈ ತಪ್ಪಿ ಹೋಗುತ್ತಾ ಅನ್ನೋ ಹೆದರಿಕೆಯಿಂದ ಯಾವನೋ ಪಿಕಾರಿನ ಕರೆದುಕೊಂಡು ಬಂದು ಕಂಪನಿ ಉತ್ತರಾಧಿಕಾರಿ ಮಾಡೋಕ್ಕೆ ಹೊರಟಿದ್ದಾನೆ. ಇವನು ಅಭಿಮಂಗ ಅಲ್ವೇ ಅಲ್ಲ, ಇವನೊಬ್ಬ ದೊಡ್ಡ ಫ್ರಾಡ್ ಅಂತ ಹೇಳಿದಾಗ ಎಲ್ಲರೂ ಗುಸು ಗುಸು ಪಿಸು ಪಿಸು ಅಂತ ಮಾತಾಡತೊಡಗಿದರು. ಅಲ್ಲಿದ್ದವರಲ್ಲಿ ಒಬ್ಬರು ಅನ್ಮೋಲ್ ಅವರಿಗೆ ಸಪೋರ್ಟ್ ಮಾಡತೊಡಗಿದರು. ಅನ್ಮೋಲ್ ನಿಜಾನೇ ಹೇಳ್ತಾ ಇರೋ ಹಾಗಿದೆ. 25 ವರ್ಷದಿಂದ ಧನರಾಜ್ ಫ್ಯಾಮಿಲಿಯರು ತೀರಿ ಹೋಗಿದ್ದಾರೆ ಅಂದಮೇಲೆ ಅಭಿಮಗ ಎಲ್ಲಿಂದ ಹುಟ್ಟಿದ? ಇದೆಲ್ಲ ಇವರಿಬ್ರು ಮಾಡಿರೋ ಪ್ಲಾನ್ ತರ ಕಾಣಿಸ್ತಿದೆ. ಬೀದಿಯಲ್ಲಿ ಹೋಗೋ ಭಿಕಾರಿಗಳನ್ನ ಕಂಪನಿ ಉತ್ತರಾಧಿಕಾರಿ ಮಾಡೋಕ್ಕಾಗಲ್ಲ, ಕೂಡಲೇ ಪೊಲೀಸರಿಗೆ ಕಾಲ್ ಮಾಡಿ ಅಂತ ಹೇಳಿದಾಗ ಉತ್ತಮರವರು ಮಾತು ಮುಂದುವರಿಸಿದರು. ಸರಿ, ಯಾರು ಕಾಲ್ ಮಾಡ್ತೀರಾ ಪೊಲೀಸರಿಗೆ? ಅನ್ಮೋಲ್, ನೀನು ಮಾಡ್ತೀಯಾ? ಕೂಡಲೇ ಮಾಡು. ಯಾಕಂದ್ರೆ ನೀನು ಅವಾಗಲೇ ಹೇಳಿದೆ ಅಗಸ್ತ್ಯ ಆಲ್ರೆಡಿ ಕಂಪ್ನಿ ನಿನ್ನ ಹೆಸರಿಗೆ ಬರ್ದಿದ್ದಾನೆ ಅಂತ. ರೆಕಾರ್ಡಿಂಗ್ ಎಲ್ಲ ನನ್ನ ಹತ್ರ ಇದೆ. ನೀನೇ ಸುಳ್ಳು ಹೇಳ್ಬಿಟ್ಟು ಪ್ರಾಪರ್ಟಿ ಹೊಡೆಯೋ ಪ್ಲಾನ್ ಮಾಡ್ತಾ ಇದೆಯಾ ಅಂತ ಪೊಲೀಸರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿದಾಗ ಅನ್ಮೋಲ್ರವರು ಕಳ ಮಾಡಿಕೊಂಡರು. ಇದನ್ನು ನೋಡಿದ ಚಂದ್ರಕಲಾರವರು ಕೂಡಲೇ ಉತ್ತಮ್ರವರ ಹತ್ತಿರ ಬಂದು, ಉತ್ತಮ್, ಅವನ ಮಾತನ್ನು ಸೀರಿಯಸ್ ಆಗಿ ತಗೋಬೇಡ. ಕಂಪ್ನಿ ಉತ್ತರಾಧಿಕಾರಿ ಅಂತ ಹೇಳ್ಕೊಂಡು ಯಾರಾದರೂ ಮೋಸ ಮಾಡ್ಬೋದಂತ ಆ ರೀತಿ ಮಾಡಿದ ಅಷ್ಟೇ. ಈಗ ಕಂಪ್ನಿ ನಮ್ಮ ಯಾರ ಹೆಸರಲ್ಲಿ ಎಳ್ದಿರ್ಬೋದು, ಆದರೆ ಒಂದು ಕಾಲದಲ್ಲಿ ಕಂಪ್ನಿಯನ್ನು ನಾವೇ ನೋಡ್ಕೊಂಡಿದ್ದಲ್ವಾ? ಆ ನಂಬಿಕೆ ಮೇಲೆ ಅವನನ್ನು ಕ್ಷಮಿಸ್ಬಿಡು. ನೋಡಿ ಮೇಡಮ್, ನಿಮ್ಮ ಮಗನಿಗೆ ಬುದ್ಧಿ ಹಿಡಿದ ಹದ್ದುಬಸ್ತಲ್ಲಿ ಇರೋಕ್ಕೆ ಹೇಳಿ, ಇಲ್ಲಾಂದ್ರೆ ನಾನೇ ಪೊಲೀಸರಿಗೆ ಕಾಲ್ ಮಾಡಿ ನಿಮ್ಮ ಮಗನನ್ನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಈ ಮಾತು ಕೇಳಿ ಅನ್ಮೋಲ್ರವರು ಕೋಪದಿಂದ ಕುದಿಯತೊಡಗಿದರು. ಆಗ ಚಂದ್ರಕಲಾರವರು ಅವರನ್ನು ಕರೆದುಕೊಂಡು ಹೋದರು. ಅವರ ಹಿಂದೆ ಎಲ್ಲರೂ ಹೋದರು. ಕೋಪದಿಂದ ಕುದಿಯುತ್ತಿದ್ದ ಅನ್ಮೋಲ್ರವರು ತನ್ನ ತಾಯಿಯ ಕಡೆ ನೋಡಿ, ಮಾಮ್, ನೀವ್ಯಾಕೆ ನಾನು ಇಲ್ಲಿ ಕರೆದುಕೊಂಡು ಬಂದ್ರಿ? ಇವತ್ತು ಅವನಿಗೆ ಅವನ ಸ್ಥಾನ ಎಲ್ಲಿ ಅಂತ ತೋರಿಸ್ತಾ ಇದೆ. ಏನೂ ಆಗಿದೆ ನಿನಗೆ? ಏನು ಮಾಡೋಕ್ಕೆ ಹೊರಟಿದ್ಯಾ? ನಿನ್ನಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಇತ್ತು. ನಾವೆಲ್ಲರೂ ಸೇರಿ ಪ್ಲಾನ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಲ್ವಾ? ಮತ್ತೆ ಯಾವಾಗ ನೀನು ಅಗಸ್ತ್ಯನ ಜೊತೆ ಸೇರಿ ಡೀಲ್ ಮಾಡ್ಕೊಂಡಿರೋದು? ನೀವೆಲ್ಲ ಸೇರಿ ಯಾವಾಗ ಆಸ್ತಿನ ಋಷಿ ಹೆಸರಿಗೆ ಮಾಡಿಕೊಳ್ಬೇಕಂತ ಅಂದ್ಕೊಂಡಿದ್ರು, ಅದೇ ಟೈಮಲ್ಲಿ ನಾನು ಅವನನ್ನು ಮೀಟ್ ಮಾಡಿ ಅವನ ಕೈಯಿಂದ ಸಿಗ್ನೇಚರ್ ತಗೊಂಡಿರೋದು. ಆದರೆ ಈಗ ಅವನು ನನಗೇನು ಉಲ್ಟಾ ಹೊಡಿತಾ ಇದ್ದಾನೆ. ಅವನು ನಂಬರ್ 1 ಫ್ರಾಡ್ ಮಾವು. ಅವನನ್ನು ನಾನು ನಂಬಲೇಬಾರ್ದಿತ್ತು. ಅವರ ಮಾತು ಕೇಳಿ ಕೋಪಗೊಂಡ ರಿಷಿ ಅವರು, ಅತಿ ಆಸೆಗೆ ಅತಿ ಕೇಡು. ಈಗ ನಿನ್ನ ಪರಿಸ್ಥಿತಿನ ಅದೇ ಥರ ಆಗಿದೆ. ಯಾಕೆ? ನನಗೆ ಒಬ್ಬನಿಗೇನು ಅತಿ ಆಸೆ ಇರೋದು? ನಿನಗೆ ಇಲ್ವಾ? ನಿನಗೆ ಅತಿ ಆಸೆ ಇರೋದ್ರಿಂದಲೇ ಅಲ್ವಾ ನೀನು ಆಸ್ತಿನ ನಿನ್ನ ಹೆಸರಿಗೆ ಮಾಡಿಕೊಳ್ಳಿಕ್ಕೆ ಹೊರಟಿರೋದು. ಇಬ್ಬರು ಜಗಳ ಮಾಡೋದನ್ನು ನೋಡಿ ಕೋಪಗೊಂಡ ಚಂದ್ರಕಲಾರವರು ಜೋರಾಗಿ ಕಿರಿಸುತ್ತಾ, ಇಬ್ರು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಎಲ್ಲರೂ ಒಟ್ಟಾಗಿದ್ದು ಕೆಲಸ ಮಾಡಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ರಿಷಿ ಮಾಡಿದ ಪ್ಲಾನ್ ಪ್ರಕಾರ ಹೋಗಿದ್ರೆ ಇವತ್ತು ನಾವು ಅಂದ್ಕೊಂಡಿರೋದೆಲ್ಲ ನೆರವೇರ್ತಾ ಇತ್ತು. ಎಲ್ಲ ನಿನ್ನಿಂದಲೇ ಆಗಿರೋದು ಅನ್ಮೋಲ್. ನಿನ್ನಿಂದಾಗಿ ಮತ್ತೆ ನಾವು ಬೀದಿಗೆ ಬರ್ತಾ ಇದ್ವಿ. ಈಗ ನಿನ್ನ ಖುಷಿನಾ? ಮಾಮ್,
ನೀವು ಮಾಡಿರೋ ಪ್ಲ್ಯಾನ್ ಪ್ರಕಾರ ಹೋಗಿದ್ರು ಅವನ್ನ ನಮಗೆ ಮೋಸ ಮಾಡಿದ ಥರನೇ ನಿಮಗೂ ಕೂಡ ಮೋಸ ಮಾಡ್ತಾ ಇದ್ದ. ಇಡೀ ಆಸ್ತಿ ಅವನ ಹೆಸರಿಗೆ ಆಗಬೇಕಾದ್ರೆ ಅವ್ನು ಯಾಕೆ ನಮ್ಗೆ ಬರೆದು ಕೊಡ್ತಾನೆ? ಅವನು ಸಾಮಾನ್ಯದನ್ನೆಲ್ಲ ಪ್ಲ್ಯಾನ್ ಮಾಡಿನೇ ನಮ್ಮೆಲ್ಲರನ್ನು ಯಾಮರಿಸಿದ್ದಾನೆ. ಅದಕ್ಕೆ ರಿಷಿ ಅವರು, ಆದರೂ ನಾವು ಒಂದ್ಸಲ ಅವನನ್ನು ಕರೆದು ಮಾತಾಡಿಸೋಣ ಅಂತ ಹೇಳಿದಾಗ ಚಂದ್ರಕಲಾರವರು ಅವರ ಮಾತಿಗೆ ಒಪ್ಪಿಗೆ ಸೂಚಿಸಿದರು. ಈಗ ಹೇಗೆ ಅವನನ್ನು ನಮ್ಮ ಹತ್ರ ಕಳಿಸ್ಕೊಳ್ಳೋದು ರಿಷಿ? ಈಗ ಅವನು ಬ್ಯುಸಿಯಾಗಿದ್ದಾನೆ. ಮಾಮ್, ನಾನು ಅವನು ಕಾಲ್ ಮಾಡಿ ಇಲ್ಲಿಗೆ ಕರೆಸ್ಕೊಳ್ತೀನಿ ಅಂತ ಹೇಳಿ ಅಗಸ್ತ್ಯನಿಗೆ ಕಾಲ್ ಮಾಡಿ ತಮ್ಮ ಹತ್ತಿರ ಹೇಳಿದರು. ರಿಷಿ ಅವರು ಕಾಲ್ ಮಾಡಿದ ವಿಷಯವನ್ನು ಅಗಸ್ತ್ಯ ಉತ್ತಮ್ರವರ ಬಳಿ ಪ್ರಸ್ತಾಪಿಸಿದನು. ಅಂಕಲ್, ದೊಡ್ಡಪ್ಪ ನನ್ನನ್ನು ಕರೀತಾ ಇದ್ದಾರೆ, ಏನು ಮಾಡಲಿ ಈಗ? ನೀನು ಹೋಗ್ಬ ಅಗಸ್ತ್ಯ, ಸ್ವಲ್ಪ ಹೊತ್ತಿನ ಮಟ್ಟಿಗೆ ನಾನು ಇಲ್ಲಿ ಸಿಚುವೇಶನ್ ಸಂಭಾಳಿಸ್ತೀನಿ. ಒಂದು ಪ್ಲಾನ್ ಫೇಲ್ ಆಯಿತು ಅಂತ ಇನ್ನೊಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ನೋಡ್ತಾ ಇರಬೇಕು. ಅದಕ್ಕೋಸ್ಕರ ನೀನನ್ನು ಕರೀತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕೂಡಲೇ ಹೋಗು. ಆಯ್ತಾ ಅಂಕಲ್, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವನು ರಿಷಿ ಅವರ ಇದ್ದಲ್ಲಿ ಹೋದನು. ಇತ್ತ ಉತ್ತಮ್ರವರು ಸಭೆಯನ್ನು ಉದ್ದೇಶಿಸಿ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ ಆಗಿರೋದು ಬರೀ ಒಂದು ಅನೌನ್ಸ್ಮೆಂಟ್, ಇನ್ನೆರಡು ಅನೌನ್ಸ್ಮೆಂಟ್ ಬಾಕಿ ಇದೆ. ನಮ್ಮ ಕಂಪ್ನಿ ಉತ್ತರಾಧಿಕಾರಿ ಅಗಸ್ತ್ಯ ಅವರು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಹೊರ ಹೋಗಿದ್ದಾರೆ. ಅವ್ರು ಬಂದಮೇಲೆ ಇನ್ನೆರಡು ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ತನಕ ನೀವೆಲ್ಲ ಡ್ರಿಂಕ್ಸನ್ನು ಎಂಜಾಯ್ ಮಾಡಿ ಅಂತ ಹೇಳಿ ಅಗಸ್ತ್ಯನಿಗೋಸ್ಕರ ಕಾಯತೊಡಗಿದರು. ಕಥೆ ಮುಂದುವರಿಯುವುದು. ಆಸ್ತಿಯನ್ನು ತಮ್ಮ ಕೈಯಲ್ಲಿ ಉಳಿಸಿಕೊಳ್ಳಲು ಚಂದ್ರಕಲಾರವರು ಇನ್ನೇನು ಭಯಾನಕ ಪ್ಲಾನ್ ಹಾಕಲಿದ್ದಾರೆ. ಈ ಕುತೂಹಲಕರ ತಿರುವಿನ ಉತ್ತರ ತಿಳಿಯಲು ಮುಂದಿನ ಸಂಜೆಯಾಗಿ ಕಾಯಿರಿ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.